ಅಥಣಿ ಪಿಎಲ್ಡಿ ಬ್ಯಾಂಕ್ ಸಾಕಷ್ಟು ಆರ್ಥಿಕ ಪ್ರಗತಿಯಲ್ಲಿ ಸಾಗಿದೆ. ಶಾಸಕ ಲಕ್ಷ್ಮಣ್ ಸವದಿ. ಅಥಣಿ ಪಿಎಲ್ಡಿ ಬ್ಯಾಂಕ್ ಸಾಕಷ್ಟು ಆರ್ಥಿಕ ಪ್ರಗತಿ ಸಾಧಿಸಿದೆ. ಇದೇ ರೀತಿ ಇನ್ನಷ್ಟು ಪ್ರಗತಿ ಸಾಧಿಸಲು ಬ್ಯಾಂಕಿನ ಆಡಳಿತ ಮಂಡಳಿಯವರು ಮತ್ತು ಸದಸ್ಯರು ಒಂದಾಗಿ ಬ್ಯಾಂಕಿನ ಆರ್ಥಿಕ ಸ್ಥಿತಿಯನ್ನ ಗಟ್ಟಿಗೊಳಿಸಬೇಕು ಎಂದು ಮಾಜಿ ಉಪಮುಖ್ಯಮಂತ್ರಿ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ಪಟ್ಟಣದ ಪಿಎಲ್ಡಿ ಬ್ಯಾಂಕಿನ ನವೀಕೃತ ಕಟ್ಟಡ ಮತ್ತು 2024-25ನೇ ಸಾಲಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು, ಪಿಎಲ್ಡಿ ಬ್ಯಾಂಕಿನಿಂದ ಸಾಲ ಪಡೆದ ರೈತರು ನಿಗದಿತ ಅವಧಿಯಲ್ಲಿಯೇ ಪಾವತಿಸಿ, ಇಲ್ಲದೆ ಹೋದಲ್ಲಿ ಇಂದಲ್ಲ ನಾಳೆ ಸಂಕಷ್ಟ ತಪ್ಪಿದ್ದಲ್ಲ ಎಂದ ಅವರು, ಪಿಎಲ್ಡಿ ಬ್ಯಾಂಕ್ ಆರ್ಥಿಕವಾಗಿ ಗಟ್ಟಿಗೊಳ್ಳಲು ಮೊದಲು ಆಡಳಿತ ಮಂಡಳಿ ಸದಸ್ಯರು ಠೇವಣಿ ಇಡಬೇಕು ಮತ್ತು ನನ್ನಿಂದ ನೀವು ಬಯಸುವ ಸಹಾಯ ಸಹಕಾರ ಮಾಡುತ್ತೇನೆ ಎಂದ ಅವರು, ಬ್ಯಾಂಕು ಈಗ ಉತ್ತಮ ಅಧ್ಯಕ್ಷರ ಆಡಳಿತದಿಂದ ಎ ಗ್ರೇಡ್ ದಲ್ಲಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಸಿಬ್ಬಂದಿಗಳ ಕೆಲಸ ಏನಂದ್ರೆ ಅವ್ರಿಗೆ ನೀವು ಹೇಳ್ಬೇಕು, ನಾವು ಇರ್ತೀವಿ ಹೋಗ್ತೀವಿ, ಬಟ್ ನಿರಂತರವಾಗಿ ಇರೋರು ನೀವು. ಇದನ್ನ ಗಿಡದಾಗಿಂದ ಹಣ್ಣು ಕತ್ತರಿಸೋದು ಊಟ ಮಾಡೋದು ಅಂತ ಹೇಳ್ಬೇಕು. ನೀವು ಬೇರ್ಸಗಟ್ಟು ಗಿಡ ಕಡ್ದ ಕಿಸಿದ ಗಿಡನ ಮಾಡ್ಕೊಂಡ್ರೆ ನೀವು ಮತ್ತೆ ಬೀದಿಗೆ ಬರ್ತೀರ ಅಂತಾನೆ ಹೇಳ್ಬೇಕು. ಹಣ್ಣು ತಿನ್ಬೇಕು, ಗಿಡನ ಕಡ್ದು ಮಾಡ್ಕೋಬಾರ್ದು. ನೀವು ಸಿಬ್ಬಂದಿಗಳು ಆ ತರದಿಂದ ಕೆಲಸ ಮಾಡ್ಬೇಕಾಗ್ತದೆ. ಪಗಾರ ಬರ್ತೈತಿ, ಪಗಾರ ತಗೊಂಡು ಕುಂಡ್ರೆ ಆಗೋದಿಲ್ಲ. ಒಂದೊಂದು ದಿನ ನೀವ ದುಡಿಬೇಕಾಕತಿ, ನೀವ ಸಂಬಳ ತಗೋಬೇಕಾಕತಿ. ಬರೀ ಆಡಳಿತ ಮಂಡಳಿಯವರು 5 ವರ್ಷ ಒಂದ್ಸಲ ಪಾಪ ಬರ್ತಾರೋ ಇರ್ತಾರೋ, ನೀವು ಯಾರು ಗಟ್ಟಿ ಹೋಗ್ತಾನೋ ಕಂಟಿನ್ಯೂ ಆಗ್ತಾನೋ, ಗಟ್ಟಿ ಇಲ್ಲದ ಹೊರಗೆ ಹೋಗ್ತಾನೋ, ಮತ್ತೆ ಕಾಲು ದುಬಾರಾಗತ್ತಿಲ್ಲ. ಎಲ್ಲ ಓಟಿಗೆ ಒಂದು ಓಟಿ ಎಲ್ಲರೂ ನೀವು ಸ್ಥಿತಿವಂತರಿದ್ರಿ ಮತ್ತು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಹೆಚ್ಚು ಪ್ರಯತ್ನ ಮಾಡ್ಕೊಂಡು ಹೆಚ್ಚು ಠೇವಣಿ ಮಾಡ್ಕೊಂಡು ಅದನ್ನೇ ಬಂಡವಾಳ ಮಾಡ್ಕೊಂಡು ಕೂಡ ಡೈರೆಕ್ಟ್ರು 10-15-20 ಮಾಡಿ ಆದ್ರೆ ಬೇರೆದಾರಿಗೆ ಹೋಗಂಗಿಲ್ಲ. ಮಾಡ್ರಿ ಮುಂದಿನ ನಿರ್ಮಾಣದಲ್ಲಿ ನನ್ನ ಕಡೆಯಿಂದ ಏನ್ ಸಾಕಂದ್ರೆ ನಿಮ್ಗೆಲ್ಲ ತರದಿಂದ ಸಹಾಯ ಸಹಕಾರವನ್ನ ಖಂಡಿತ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ದ ಬ್ಯಾಂಕಿನ ಅಧ್ಯಕ್ಷ ದುಂಡಪ್ಪ ಅಸ್ಕಿ ವಾರ್ಷಿಕ ವರದಿ ಓದಿದರು. ಸಾಲ ವಿತರಣೆ ಮಾಡಲಾಗಿದೆ. ಇದೇ ರೀತಿ 2025-26 ಸಾಲಿನ ಒಟ್ಟು 5 ಕೋಟಿ ರು ಸಾಲ ಹಂಚಿಕೆ ಗುರಿಯನ್ನು ಇಟ್ಟುಕೊಳ್ಳಲಾಗಿದೆ. ಇದರಲ್ಲಿ ಕಾಸರಗೋಡು ಬ್ಯಾಂಕಿನಿಂದ 2.75 ಕೋಟಿ ಆರ್ಥಿಕ ಹಂಚಿಕೆ ಬಿಡುಗಡೆ ಮಾಡಿರುತ್ತಾರೆ. ಸದರ ಸಾಲ ಹಂಚಿಕೆಯಲ್ಲಿ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತಿದೆ. ಸಾಲ ವಸೂಲಿ ಬ್ಯಾಂಕಿನ ಸಾಲ ವಸೂಲಿಕೆ ಕುರಿತು ನಮ್ಮ ಗಮನಕ್ಕೆ ತರವಹಿಸುತ್ತೇನೆ, ನಿಮ್ಮ ಗಮನಕ್ಕೆ ತರವಹಿಸುತ್ತೇವೆ. ಪ್ರಥಮವಾಗಿ ಬ್ಯಾಂಕ್ ಟು ಬ್ಯಾಂಕ್ ಅನ್ನು ಪ್ರಸ್ತುತ ಸಾಲಿನ ಸಂಪೂರ್ಣವಾಗಿ ತಿರುವಳಿ ಮಾಡಿರುತ್ತೇವೆ. ಎ ಗ್ರೇಡ್ ನಲ್ಲಿ ಬರಲು ಎಲ್ಲ ರೈತ ಬಾಂಧವರು ಸಹಕಾರ ಮಾಡಲಿಕ್ಕಾಗಿ ಬ್ಯಾಂಕ್ ಟು ಬ್ಯಾಂಕ್ ಕ್ಲಿಯರ್ ಆಯಿತು, ಸಂತೋಷವೆನಿಸುತ್ತದೆ. ಅದೇ ರೀತಿ ಪ್ರಸ್ತುತ ಸಾಲಿನ ಒಟ್ಟು 7 ಆಡಳಿತ ಮಂಡಳಿ ಸಭೆಗಳು ಜರುಗಿದ್ದು, ಬ್ಯಾಂಕಿನ ದೈನಂದಿನ ಕಾರ್ಯನಿರ್ವಹಣೆ, ಸಾಲದ ಹಂಚಿಕೆ, ಸಾಲ ವಸೂಲಿ, ಆಡಳಿತಾತ್ಮಕ ಖರ್ಚು ವೆಚ್ಚ ನಿರ್ವಹಣೆಗೆ ವಿಮರ್ಶೆ ನೀಡಲಾಗಿದೆ. ಈ ಹಿಂದೆ ದಿನಾಂಕ 20-9-2024 ವಾರ್ಷಿಕ ಸಭೆ, ಸಾಧಾರಣ ಸಭೆ ಕೂಡ ಜರುಗಿಸಲಾಗಿದೆ. ಹಾಗೂ 2024-25 ಸಾಲಿನ ಲೆಕ್ಕ ಪರಿಶೋಧನೆಯ ಹಲ್ವಾಮಿ ಮತ್ತು ಕಂಪನಿಯವರ ನೆರವೇರಿಸಿದ್ದು ತರಗತಿ ಬಿ ಯಲ್ಲಿತ್ತು, ಈಗ ಎ ದಲ್ಲಿ ಮಾರ್ಪಾಡಾಗಲಿ. ಇದನ್ನು ಹೇಳಲು ಸಂತೋಷವೆನಿಸುತ್ತದೆ. ಸಾನ್ನಿಧ್ಯವನ್ನ ಶೆಟ್ಟರ್ ಮಠದ ಶ್ರೀ ಮರುಳಸಿದ್ಧ ಸ್ವಾಮೀಜಿ ಮತ್ತು ಜಮಖಂಡಿ ಓಲೆ ಮಠದ ಶ್ರೀ ಆನಂದ್ ಗುರೂಜಿ ಹಾಗೂ ಅತಿಥಿಗಳಾಗಿ ಆಗಮಿಸಿದ್ದ ಪಿಕಾರ್ಡ್ ಬ್ಯಾಂಕಿನ ಜಿಲ್ಲಾ ನಿರ್ದೇಶಕ ರಾಜು ಭೈರುಗೋಳ್ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಕೃಷ್ಣಾ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಪರಪ್ಪ ಸವದಿ, ಬ್ಯಾಂಕಿನ ಜಿಲ್ಲಾ ವ್ಯವಸ್ಥಾಪಕ ಎಸ್ ಸಂಗಮೇಶ್, ಅತಿಥಿಗಳಾಗಿ ಧುರೀಣರಾದ ಜ್ಯೋತಿ ಕುಮಾರ್ ಪಾಟೀಲ್ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಬ್ಯಾಂಕಿನ ನಿರ್ದೇಶಕರಾದ ಅಶೋಕ್ ಪಡನಾಡ್, ಕಲಗೌಡ್ ಪಾಟೀಲ್, ರವೀಂದ್ರ ಗಾನಿಗೇರ್, ವಿನಯ್ ಪಾಟೀಲ್, ಅಪ್ಪಾಸಾಬ್ ವಾಘ್ಮೋರೆ, ಶ್ರೀಮತಿ ತಂಗೆವ್ವ ಖೋತ್, ಭರತ್ ಮಾಳಿ, ಮಹಾದೇವ್ ಮೇತ್ರಿ, ರಾಜುಗೌಡ ಪಾಟೀಲ್, ಮಾನ್ ಸಿಂಗ್ ಮಗರ್, ಸತ್ಯಪ್ಪ ಬಿರಾದಾರ್, ಶ್ರೀಶೈಲ್ ನಾಯ್ಕ್, ಶ್ರೀಮತಿ ಸುಜಾತಾ ಖಡ್ಕಿ, ವ್ಯವಸ್ಥಾಪಕ RH ತೇರ್ದಾಳ್, ಕ್ಷೇತ್ರಾಧಿಕಾರಿ SM ಬನ್ಸೋಡೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸತೀಶ್ ಕೋಳಿ, ನ್ಯೂಸ್ ಫಾಸ್ಟ್ ಕನ್ನಡ, ಚಿಕ್ಕೋಡಿ.